God grace. She was enjoying so much. I'm so happy for it. 6-7 ಇಯರ್ಸ್ ಇಂದಾನೆ ಅನ್ಕೊಂಡಿದ್ದೆ ಕೊಡ್ಬೇಕು ಅಂತ. ಅವರು ನಮ್ಗೆ ಈ ದೇಹ ಕೊಟ್ಟಿದ್ದಾನೆ. ಐ ಹ್ಯಾವ್ ಡನ್ ಒನ್ ಮಿಸ್ಟೇಕ್ ಹಿಯರ್. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಮಮತಾ. ವೆಲ್ಕಮ್ ಬ್ಯಾಕ್ ಟು ಮೈ ಮಮತಾ ಎಚ್ ವೈ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವ್ಲಾಗ್ನಲ್ಲೇ ಹೇಳಿದ್ದೆ ನಾನು ತಿರುಪತಿಗೆ ಹೋಗ್ತಾ ಇದ್ದೀನಿ ಅಂತ. ನೋಡಿದ್ದೀರಾ? ಅದರಲ್ಲಿ ನಾನು, ನನ್ನ ಬೇಬಿ ಸಂತೋಷ್ 3 ಜನ ತಿರುಪತಿಗೆ ಹೋಗಿದ್ವಿ. ಚೆನ್ನಾಗಿತ್ತು ಟ್ರಾವೆಲ್ ಎಲ್ಲ. ನನ್ನ ಬೇಬಿ ತುಂಬ ತರಲೆ ಮಾಡ್ತಾಳೆ ಅಂತ ಭಯಪಟ್ಟಿದ್ದೆ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ನನ್ನ ಬೇಬಿ ಟ್ರಬಲ್ ಕೊಡ್ತಾಳೆ ಅಂತ ಅನ್ಕೊಂಡೆ. ಬಟ್ ಗಾಡ್ ಗ್ರೇಸ್, ಶಿ ವಾಸ್ ಎಂಜಾಯಿಂಗ್ ಸೋ ಮಚ್. ಐ ಆಮ್ ಸೋ ಹ್ಯಾಪಿ ಫಾರ್ ಇಟ್. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅವಳು ಏನು ತೊಂದರೆನೇ ಕೊಡಲಿಲ್ಲ. ಬಟ್ ಅಲ್ಲಿ ಹೋಗಾಗಿದ್ಮೇಲೆ ಅವಳು ನಡೀತಾ ಇರಲಿಲ್ಲ, ಯಾವಾಗಲೂ ಎತ್ಕೊಂಡೇ ಇರಬೇಕಾಗಿತ್ತು. ದೇವ್ರ ದರ್ಶನ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಅಂದ್ಕೊಂಡೇ ಇರಲಿಲ್ಲ. ಆಲ್ ಆಫ್ ಸಡನ್ ಟಿಕೆಟ್ ಸಿಕ್ತು, ಹೋದ್ವಿ, ದರ್ಶನ ಚೆನ್ನಾಗಾಯಿತು, ಚೆನ್ನಾಗಿತ್ತು ಎಲ್ಲ. ಅಲ್ಲಿ ನಾವು ಫೋನ್ ಎಲ್ಲ ನಾವು ರೂಮಲ್ಲೇ ಇಟ್ಬಿಟ್ಟು ಹೋಗಿದ್ರಿಂದ ಏನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆಮೇಲೆ ನಮ್ಮ ಫೋಕಸ್ ಎಲ್ಲ ದೇವ್ರ ದರ್ಶನ ಮಾಡಬೇಕು ಅಂತಲೇ ಇತ್ತು. ನಮ್ಮ ದೇವ್ರ ದರ್ಶನ ಇದ್ದಿದ್ದು ಅರ್ಲಿ ಮಾರ್ನಿಂಗ್ 3 o'clockಗೆ. ಸೊ ನಾವು ಅರ್ಲಿ ಮಾರ್ನಿಂಗ್ 3 o'clock ಹೋದ್ವಿ. ನಮ್ಮದು 6 o'clock ಅಲ್ಲೆಲ್ಲ ದರ್ಶನ ಮುಗ್ದೋಯ್ತು. 6 to 12 o'clock ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ನಾವು ಉಳ್ಕೊಂಡಿದ್ದು ರೂಮ್ ಒಂದು ಕಡೆ. ಆಮೇಲೆ ನಮ್ಮ ಬೇಬಿ ಬೇರೆ ಎತ್ಕೋಬೇಕಾಗಿತ್ತು. ಅದರಿಂದ ಸ್ವಲ್ಪ ಓಡಾಡೋದು ಸ್ವಲ್ಪ ರಿಸ್ಕ್ ಅನ್ನಿಸ್ತು. ಅದನ್ನು ಬಿಟ್ಟರೆ ವಿ ವರ್ ಸೋ ಹ್ಯಾಪಿ, ವಿ ವರ್ ಸೋ ಮಚ್ ಎಂಜಾಯಿಂಗ್. ಆಮೇಲೆ ಅಲ್ಲಿ ಪುಷ್ಕರಣಿ ಇದೆಯಲ್ಲ, ಅದರಲ್ಲಿ ನಮ್ಮ ಬೇಬಿ ನೀರೆಲ್ಲ ಮುಳುಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಅದರಿಂದ ಅವಳಿಗೆ ಒಂದು ಸ್ವಲ್ಪ ಖುಷಿ ಆಯಿತು. ಅವಳ ಖುಷಿ ನೋಡ್ಬಿಟ್ಟು ನನಗೂ ಖುಷಿ ಆಯಿತು. ಆಮೇಲೆ ಆ ನೀರು ಮುಳುಗಾಗಿದ್ಮೇಲೆ ಅವಳು ಆ್ಯಕ್ಟಿವ್ ಆದ್ಲು. ಆವಾಗ ಅವಳೇ ವಾಕ್ ಮಾಡೋದಕ್ಕೆ ಶುರು ಮಾಡಿದ್ಲು. ಅಲ್ಲಿ ತನಕನೂ ಅವಳು ಅವ್ರ ಅಪ್ಪನ ಹತ್ರ ಎತ್ತಿಸ್ಕೊತಾನೆ ಇದ್ಲು. ಸಂತೋಷಕ್ಕಂತೂ ತುಂಬ ಅಂದರೆ ತುಂಬ ಟಯರ್ಡ್ ಆಗೋಯ್ತು ಅವಳನ್ನ ಎತ್ಕೊಂಡು. ಯಾವಾಗ ನಾವು ಬೆಟ್ಟಕ್ಕೆ ರೀಚ್ ಆದ್ವಿ, ಆವಾಗಿಂದ ಅವ್ರ ಅಪ್ಪನೇ ಎತ್ಕೋಬೇಕಾಗಿತ್ತು. ಅಲ್ಲಿಂದ ಹಿಡಿದು ಫುಲ್ ದೇವ್ರ ದರ್ಶನಕ್ಕೆ 1 hour ಅಷ್ಟು ವಾಕ್ ಇತ್ತು. ಅಲ್ಲಿ ತನಕನೂ ಎತ್ಕೊಂಡೇ ಇರಬೇಕಾಗಿತ್ತು. ಅಷ್ಟು ರಶ್ ಜನ ಇದ್ರೂ ಅವಳನ್ನ ಎತ್ಕೊಂಡೇ ಇರಬೇಕಾಗಿತ್ತು. ಸ್ವಲ್ಪ ಕೆಳಗೆ ನಿಂತ್ಕೋ ಬೇಬಿ ಅಂದ್ರೂ ನಿಂತ್ಕೊತಾ ಇರಲಿಲ್ಲ. ಒಟ್ನಲ್ಲಿ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಒಂದು 1 minute ಬಿಡೋದಿಲ್ಲ ದೇವ್ರನ್ನ ನೋಡೋದಕ್ಕೆ. ವಿತಿನ್ ಮಿನಿಟಲ್ಲಿ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ 5 years ಆಗಿಬಿಟ್ಟಿತ್ತು. ನಮ್ಮ ಬೇಬಿ ಬಾರ್ನ್ ಮುಂಚೆ ನಾವು ಹೋಗಿದ್ದಿದ್ದು. ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಹಾಗೇ ಇರಲಿಲ್ಲ. ಸದ್ಯ ಇವಾಗಂತೂ ಋಣ ಕೂಡಿ ಬಂತು, ಆಯಿತು. ನಾನು ದೇವ್ರಿಗೆ ನನ್ನ ಕೂದಲು ಮುಡಿ ಕೊಟ್ಟೆ. ಬಿಕಾಸ್ ಹರಕೆ ಇತ್ತು. ಅದಕ್ಕೆ ಆ್ಯಕ್ಚುಲಿ ಒಂದು 6-7 years ಇಂದಾನೆ ಅಂದ್ಕೊಂಡಿದ್ದೆ ಕೊಡಬೇಕು ಅಂತ, ಆಗಿರಲಿಲ್ಲ. ಅವಾಗ ಕರೋನಾ ಟೈಮಲ್ಲಿ ಅಂದ್ಕೊಂಡಿದ್ದು. ಅದಕ್ಕೆ ಮುಂಚೆ ಕರೋನಾಗೆ ಮುಂಚೆ. ಆಮೇಲೆ ಕರೋನಾ ಎಲ್ಲ ಬಂದುಬಿಡ್ತು. ಆಮೇಲೆ ಬೇಬಿ ಗ್ರೋಯಿಂಗ್ ಅಪ್ಪಲ್ಲೇ ಬ್ಯುಸಿ ಆಗಿಬಿಟ್ವಿ. ಸೊ ಇವಾಗ ಹೋಗಿದ್ವಲ್ಲ, ಹೇಗೋ ಹರಕೆ ಮುಗಿಸ್ಬೇಕು ಅಂತ ಹೇಳಿ ನಾನು ಕೂಡ ನನ್ನ ಕೂದಲು ಮುಡಿ ಕೊಟ್ಟೆ. ಆ್ಯಂಡ್ ನನ್ನ ಬೇಬಿಗೂ ಕೂಡ ಮುಡಿ ಕೊಡಬೇಕಾಗಿತ್ತು. ಅದಕ್ಕೆ ಅವಳಿಗೆ ತುಂಬ ದಿನದಿಂದ ಹೇರ್ ಕಟ್ಟೇ ಮಾಡಿಸಿರ್ಲಿಲ್ಲ. ಆಮೇಲೆ ಸ್ಕೂಲಲ್ಲೂ ಕೂಡ ಹೇರ್ ಕಟ್ ಮಾಡಿಸಿ ಅಂತ ಹೇಳ್ತಾ ಇದ್ರು. ಸೊ ನಮಗೆ ಆಗಲ್ಲ ಅಂತ ಹೇಳಿ ಫಸ್ಟ್ ದೇವ್ರ ಕೆಲಸ ಮುಗಿಸ್ಬಿಡೋಣ ಅಂತ ಹೋಗ್ಬಿಟ್ಟು ಕೊಡಿಸ್ಬಿಟ್ಟು ಬಂದ್ವಿ. ತುಂಬ ಖುಷಿಯಾಗಿದೆ. ಹೇಗೆ ಕಾಣ್ತಿದ್ದೀನಿ ನೀವು ಹೇಳಬೇಕು. ನಾನು ಚಿಕ್ಕವಳಾಗಿದ್ದಾಗ ಕೊಟ್ಟಿರೋದು ನಮ್ಮ ಅಪ್ಪ ಅಮ್ಮ. ನನಗೆ ರಿಮೆಂಬರ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಅದಾಗಿದ್ಮೇಲೆ ಇವಾಗಲೇ ನನಗೆ ಬುದ್ಧಿ ತಿಳಿದ್ಮೇಲೆ ಇವಾಗಲೇ ನಾನು ಕೊಟ್ಟಿರೋದು. ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ತುಂಬ ಹ್ಯಾಪಿ ಅಂತ ಅನಿಸುತ್ತೆ. ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ದೇವರ ಹುಂಡಿಗೆ ನಾವು ದುಡ್ಡು ಹಾಕ್ತೀವಿ. ಆಮೇಲೆ ದೇವರ ಬೇರೆ ಬೇರೆ ಸೇವೆಗಳಿಗೆ ನಾವು ಇನ್ವಾಲ್ವ್ ಆಗ್ತೀವಿ. ಲೈಕ್ ಕುಂಕುಮಾರ್ಚನೆ, ಬೆಣ್ಣೆ ಅಲಂಕಾರ, ಕಲ್ಯಾಣೋತ್ಸವ, ಆ ಥರದಕ್ಕೆಲ್ಲ ಇನ್ವಾಲ್ವ್ ಆಗ್ತೀವಿ. ಬಟ್ ಇವರು ನಮಗೆ ಈ ದೇಹ ಕೊಟ್ಟಿದ್ದಾನೆ.
ಇದನ್ನ ಯೂಸ್ ಮಾಡಿಕೊಂಡು ಏನಾದರೂ ದೇವ್ರಿಗೆ ಅರ್ಪಣೆ ಮಾಡೋಕ್ಕಾಗುತ್ತಾ ಅನ್ನೋ ಒಂದು ವೇನಲ್ಲಿ ಥಿಂಕ್ ಮಾಡಿ, ಆಮೇಲೆ ಕೂದಲಲ್ವಾ ಬೆಳ್ಕೊಳ್ಳುತ್ತೆ ಅಂತ ಹೇಳಿ ಆಮೇಲೆ ಕೊಟ್ಟೆ. ಇದು ಒಂಥರ ಏನಂತ ಹೇಳ್ತಾರೆ, ನನ್ನ ಒಂದು ಕಂಫರ್ಟ್ ಝೋನಿಂದ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಯೂಶ್ವಲಿ ಹುಡ್ಗಿರಿಗೆಲ್ಲ ನಮ್ಮದು ಬ್ಯೂಟಿ, ಹೇರ್ ಇಂಪಾರ್ಟೆಂಟ್ ಆ ಥರ ಎಲ್ಲ ಇರುತ್ತೆ. ನನಗೂ ಹಾಗೆ ಇತ್ತು. ಬಟ್ ದೇವರು ಅಂತ ಬಂದಾಗ ಆ ಕಂಫರ್ಟ್ ಝೋನ್ನ ಬಿಟ್ಟು ಬರಬೇಕು ಅನ್ನೋದೊಂದು ಥಾಟ್ ಇತ್ತು. ನನ್ನ ಭಕ್ತಿನ ದೇವ್ರಿಗೆ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇರುವಾಗ ಇದೇ ಥರ ಒಂದು ಥಾಟ್ ಮೈಂಡಲ್ಲಿ ಬಂತು. ಸೊ ಅದಕ್ಕೆ ನನ್ನ ಕೂದಲನ್ನೇ ಕೊಡೋಣ ಅಂತ ಹೇಳ್ಬಿಟ್ಟು ಮುಡಿ ಕೊಟ್ಟೆ. ತುಂಬ ಖುಷಿ ಆಯಿತು. ಇದು ದೇವರ ಮಂತ್ರಗಳನ್ನೆಲ್ಲ ಹೇಳೋದು, ದೇವ್ರ ನಾಮ ಹಾಡೋದು, ದೇವ್ರ ಹಾಡು ಆಡೋದು, ಈ ಥರ ನಾನು ಚೂಸ್ ಮಾಡ್ಕೊತೀನಿ. ಆ್ಯಕ್ಚುಲಿ ಸ್ಟೆಪ್ ಬೈ ಸ್ಟೆಪ್ ಇವಾಗ ಕಲಿತಾ ಇದ್ದೀನಿ. ನಾನ್ ವೆಜಿಟೇರಿಯನಿಂದ ವೆಜಿಟೇರಿಯನ್ ಕಡೆ ಬರೋದು ತುಂಬ ಡಿಫಿಕಲ್ಟು. ಬಿಕಾಸ್ ಫ್ಯಾಮಿಲಿ ಎಲ್ಲ ಮಾಡ್ತಿರ್ತಾರೆ, ಅವರು ಬೇಜಾರು ಮಾಡ್ಕೋತಾ ಇರ್ತಾರೆ, ನಾವು ತಿಂತಾ ಇಲ್ಲ ಅನ್ನೋ ವರಿ ಅವ್ರಿಗಿರುತ್ತೆ. ನಾವು ಒಂದು ಗುಡ್ ವೇ ಕಡೆ ನಾವು ಹೋಗ್ತಾ ಇದ್ದೀವಿ ಅಂತ ನಮಗಿರುತ್ತೆ. ಫಸ್ಟು ನಾನು ಸ್ಟಾಪ್ ಮಾಡಿದಾಗ ನನ್ನ ಫ್ಯಾಮಿಲಿ ಎಲ್ಲ ಯಾವ ಥರ ಅಂದರು ಅಂತಂದರೆ, ಏನು ತಿಂತೀಯ ಇವಾಗ, ಏನು ಮಾಡ್ತೀಯಾ, ಆ ಥರ ಎಲ್ಲ ಕೇಳ್ತಾಯಿದ್ರು. ನಾನೇನೋ ಊಟನೇ ಮಾಡಲ್ಲ, ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀವಿ ಅನ್ನೋ ವೇಲಿ, ಇನ್ಯಾವುದು ಫುಡ್ಡೇ ಇಲ್ಲ ಅನ್ನೋ ವೇನಲ್ಲಿ ಅವರು ಕೇಳ್ತಾ ಇದ್ರು. ಈಗ ಆಲ್ಮೋಸ್ಟ್ 1 ಇಯರ್ ಮೇಲಾಗಿದೆ. ನಾನು ಪ್ರೀವಿಯಸ್ಸು ಕೂಡ 1 ಇಯರ್ ಬಿಟ್ಟಿದ್ದೆ. ನಮ್ಮ ಬೇಬಿದು 1 ಇಯರ್ ಆದಮೇಲೆ ಆ್ಯಕ್ಚುಲಿ ಅವ್ಳಿಗಿನ್ನ ನಾವು ಕಿವಿ ಚುಚ್ಚಿರಲಿಲ್ಲ. ಅವಾಗ ನಾನು ತಿಂತಾ ಇದ್ದೆ, ನನ್ನ ಪಾಪು ತಿಂತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವಾಗ ಬಿಟ್ಟಿದ್ದೆ. ಸೊ ನಾನು ಅವಾಗವಾಗ ಬಿಡ್ತಾ ಇದ್ದಿದ್ದರಿಂದ ನನಗೆ ಈಸಿ ಆಗೋಯ್ತು. ಈ ಸರಿ ಕಂಪ್ಲೀಟಾಗಿ ಬೇಡ ಅನ್ನೋ ಥರ ಬಿಟ್ಟಿದ್ದೀನಿ. ಈ ಕಡೆ ಸಂತೋಷ್ ಫ್ಯಾಮಿಲಿನೂ ಕೂಡ ಅವರು ನಾನ್ ವೆಜಿಟೇರಿಯನ್ನು. ನನ್ನ ಅಮ್ಮ ಮನೆ ಸೈಡ್ ಅವರು ಕೂಡ ನಾನ್ ವೆಜಿಟೇರಿಯನ್ನು. ಅವರು ಈ ಹಬ್ಬ ಏನಾದ್ರು ಬಂದಾಗ, ನಾವೇನಾದರೂ ಊರಿಗೆ ಹೋದಾಗ, ಸಂತೋಷ್ ಮನೆಗೆ ಹೋದಾಗ ಅವರೆಲ್ಲ ಬೇಜಾರು ಮಾಡ್ಕೋತಾ ಇರ್ತಾರೆ ನಾವು ತಿನ್ನೋದಿಲ್ಲ ಅಂತ. ಆ್ಯಕ್ಚುಲಿ ನಾನು ಬೇಬಿಗೂ ಕೂಡ ಅವಾಯ್ಡ್ ಮಾಡ್ತಾ ಇದ್ದೀನಿ. ಅದು ನನಗೆ ನನ್ನ ಬೇಬಿನ ಒಂಥರ ಸಾತ್ವಿಕ ರೀತಿಯಲ್ಲಿ ನೋಡಬೇಕು ಅನ್ನೋ ಆಸೆ. ನಾನು ಇವಾಗ ನನ್ನ ಒಂದು ಥಾಟ್ ಪ್ರೊಸೆಸ್ ಎಲ್ಲ ಸ್ಪಿರಿಚುಯಾಲಿಟಿ ಕಡೆ ಹೋಗಿರೋದ್ರಿಂದ ನನ್ನ ಬೇಬಿನೂ ಕೂಡ ಅದೇ ವೇನಲ್ಲಿ ಹೋದರೆ ತುಂಬ ಲೈಫು ಚೆನ್ನಾಗಿರುತ್ತೆ. ಗೈಸ್, ಒಂದು ಆನಿಯನ್ ತಗೊಂಡು ಅದರಲ್ಲಿ ಆಫ್ ಆನಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಯಾವುದೋ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ರೆಸಿಪಿ ಅಲ್ಲ ಇದು. ಆ್ಯಕ್ಚುಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಥರ ನಾನು ಬಿಗಿನಿಂಗಲ್ಲೇ ಮಾಡ್ತಾ ಇದ್ದೀನಿ. ಎನಿಬಡಿ ಗೆಸ್ ಇಟ್? ಯಾ, ಆಫ್ ಕೋರ್ಸ್ ಐ ಆಮ್ ಪ್ರಿಪೇರಿಂಗ್ ಹೋಮ್ ಮೇಡ್ ಆಯಿಲ್. ಹಾಫ್ ಆನಿಯನ್ನ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಜಜ್ಜಿ ಇಟ್ಕೊತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಕರಿ ಲೀವ್ಸು ಆ್ಯಂಡ್ ಸ್ವಲ್ಪ ಮೆಂತ್ಯ ಕಾಳು, ಇದಿಷ್ಟನ್ನು ತಗೊಂಡು ನಾನು ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ಒಂದು ಕಬ್ಬಿಣದ ಬಾಣಲೆಯಲ್ಲಿ ಹಾಕ್ಕೊಂಡು ಇದಿಷ್ಟನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಹೇರ್ನ ಕೇರ್ ಮಾಡ್ಕೊಂಡು ಚೆನ್ನಾಗೇ ಇಟ್ಕೊಂಡಿದ್ದೆ, ಆಗಿದ್ರೂ ಸ್ವಲ್ಪ ಡ್ಯಾಂಡ್ರಫ್ ಇತ್ತು ನನಗೆ. ಸೊ ಇವಾಗ ಹೇಗಿದ್ದು ಫ್ರೆಶ್ ಏರ್ ಗ್ರೋ ಆಗ್ತಾ ಇದೆ ಅಲ್ಲ, ಸೊ ಅದಕ್ಕೆ ನೀಟಾಗಿ ಚೆನ್ನಾಗಿ ಕೇರ್ ಮಾಡೋಣ ಅಂತ ಹೇಳಿ ಇವಾಗ ನಾನೇ ಹೋಮ್ ಮೇಡ್ ಆಯಿಲ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಐ ಹ್ಯಾವ್ ಡನ್ ಒನ್ ಮಿಸ್ಟೇಕ್ ಹಿಯರ್. ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ಇದು ಉಕ್ಕು ಬರುತ್ತೆ ಅಂತ ಹೇಳಿ. ಈ ಬಾಣಲೆಯಿಂದ ಎಲ್ಲ ಫುಲ್ಲು ಆಯಿಲೆಲ್ಲ ಚೆಲ್ಲೋದಕ್ಕೆ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಆ ಕಬ್ಬಿಣ ಪಾತ್ರೆಯಿಂದ ಬೇರೆ ಒಂದು ಸ್ಟೀಲ್ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಇವಾಗ ಇಲ್ಲಿ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಆದ್ರೂ ಅಷ್ಟೇ ಬೇಸಿಕ್ ಥಿಂಗ್ ಅಷ್ಟೇ ನಾನು ಅಂಗಡಿಯಿಂದ ತಗೊಳ್ಳೋದು. ಆಮೇಲೆ ಇಂಪ್ಲಿಮೆಂಟೇಷನ್ ಎಲ್ಲ ನನ್ನ ಮನೇಲೇ ಮಾಡಿಕೊಂಡು ಯೂಸ್ ಮಾಡೋದು. ಮೊದಲು ನಂದು ಸ್ಕೂಲಿಂಗ್ ತನಕನೂ ನನ್ನ ಹೇರು ತುಂಬ ತಿಕ್ಕಾಗಿ ಲೆಂತಿಯಾಗಿತ್ತು. ಆವಾಗ ನಮ್ಮಮ್ಮ ಯಾವುದ್ಯಾವುದೋ ಆಯಿಲ್ ಯೂಸ್ ಮಾಡ್ತಾಯಿದ್ರು, ಬ್ರಾಹ್ಮಿ ಆಮ್ಲ ಅಂತ ಎಲ್ಲ. ಪಾಪ ಅವ್ರಿಗೂ ಗೊತ್ತಿಲ್ಲ, ಸುಮ್ಮನೆ ಅಂಗಡಿಯಿಂದ ತೊಗೊಂಬಂದು ನನ್ನ ಮಗಳು ಹೇರ್ ಚೆನ್ನಾಗಿರಲಿ ಅಂತ ಮಾಡ್ತಾಯಿದ್ರು.
ನಾನು ಮೈಸೂರಿಗೆ ಶಿಫ್ಟ್ ಆಗಿದ್ಮೇಲೆ ನನ್ನ ಹೇರ್ ಎಲ್ಲ ಕಟ್ ಮಾಡಿಸ್ಕೊಂಡ್ಬಿಟ್ಟೆ, ಶಾರ್ಟ್ ಆಗಿ ಇಟ್ಕೊಂಡಿದ್ದೆ. ಆಯಿಲ್ನ ಸಿಮ್ಮಲ್ಲೇ ಇಟ್ಕೊಂಡು ಬಿಸಿ ಮಾಡಿಕೊಂಡೆ. ಒಂದು 15 to 20 ಮಿನಿಟ್ಸ್ ಸಾಕು. ಆಯಿಲ್ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು. ವೇರ್ ವಿ ಪಾಸಿಬಲ್ ವಿ ನೀಡ್ ಟು ಅವಾಯ್ಡ್ ಪ್ಲಾಸ್ಟಿಕ್ ಥಿಂಗ್ಸ್. ಸೊ ಅದೇ ಥರ ನಾನು ಗ್ಲಾಸ್ ಬಾಟಲ್ನಲ್ಲಿ ಸ್ಟೋರ್ ಮಾಡಿಕೊಂಡೆ. ಇವಾಗ ಪಾತ್ರೆನಲ್ಲಿ ಮತ್ತು ಬಾಣಲೆನಲ್ಲಿ ಉಳ್ಕೊಂಡಿದ್ದಲ್ಲ ಆಯಿಲ್ನೆಲ್ಲ ನನ್ನ ಬೇಬಿಗೆ ಮತ್ತು ನಾನು ಹಚ್ಕೊಳ್ಳೋಣ ಅಂದ್ಬಿಟ್ಟು ತಗೊಂಡು ಫಸ್ಟು ನನ್ನ ಬೇಬಿಗೆ ಹಚ್ತಾ ಇದ್ದೀನಿ. ಈ ಆಯಿಲ್ ಅರೋಮಾ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ, ಏನು ಎಜಿಟೇಟ್ ಅನ್ನಿಸ್ತಾ ಇಲ್ಲ, ತುಂಬ ಚೆನ್ನಾಗಿದೆ. ಆನಿಯನ್ನು ಆ್ಯಂಡ್ ಕರಿ ಲೀವ್ಸು ಇದಿಷ್ಟು ಹೇರ್ ಗ್ರೋತ್ಗೆ ಪ್ರಮೋಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಮೆಂತ್ಯ ಕಾಳು ಇದು ಒಂಥರ ಕೂಲಿಂಗ್ ಎಫೆಕ್ಟ್ನ ಕೊಡುತ್ತೆ. ಸೊ ದೀಸ್ 3 ಇಂಗ್ರೀಡಿಯೆಂಟ್ಸ್ ವಿತ್ ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಬೇಬಿಗೆ ನೀಟಾಗಿ ಆಯಿಲ್ ಎಲ್ಲ ಮಸಾಜ್ ಮಾಡಿದೆ, ಅವಳು ಕೂಡ ನೀಟಾಗಿ ಮಾಡಿಸ್ಕೊಂಡ್ಲು. ಅದಾಗಿದ್ಮೇಲೆ ಕೂಮ್ ತಗೊಂಡು ನೀಟಾಗಿ ಕೂಮ್ ಮಾಡ್ತಾ ಇದ್ದೀನಿ, ಬಿಕಾಸ್ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು. ಈ ಥರ ಸ್ಕ್ಯಾಲ್ಪ್ನ ನಾವು ಕೂಮ್ ಮಾಡ್ಕೊತಾ ಇದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಗೈಸ್ ಇವಾಗ ನಾನು ಅಷ್ಟೇ ಆಯಿಲ್ನ ನೀಟಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ವೆರಿ ಬಿಗಿನಿಂಗಿಂದನೇ ನೀಟಾಗಿ ಹೇರ್ನ ಕೇರ್ ಮಾಡಬೇಕು ಅಂತ ಹೇಳಿ ಈ ಥರ ಹೋಮ್ ಮೇಡ್ ಆಯಿಲ್ನ ನಾನೇ ಪ್ರಿಪೇರ್ ಮಾಡಿಕೊಂಡು ಈ ಥರ ನೀಟಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ಗಾಯ್ಸ್ ನೀವು ಅಷ್ಟೇ ಮನೇಲೇ ಆಯಿಲ್ ಪ್ರಿಪೇರ್ ಮಾಡಿಕೊಂಡು ಹಚ್ಕೊಳ್ಳಿ, ಹೊರಗಡೆಯಿಂದ ತರಕ್ಕೆ ಹೋಗಬೇಡಿ. ನನ್ನ ಪುಟಾಣಿಗೆ ನಾನು ಚಾಕ್ಲೇಟ್ ಮಾಡಬೇಕು ಅಂತ ಹೇಳಿ ಈ ಸೀಡ್ಸು, ಗೋಡಂಬಿ, ಬಾದಾಮು ಎಲ್ಲ ತಗೊಂಡಿದ್ದೀನಿ. ಇದರಲ್ಲಿ ಸನ್ಫ್ಲವರ್ ಸೀಡ್ಸು, ವಾಟರ್ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ಬಾದಾಮ್ ಆ್ಯಂಡ್ ಗೋಡಂಬಿ ಇದಿಷ್ಟನ್ನು ನೋಡಿ ಈ ಅಳತೆನಲ್ಲಿ ತೊಗೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಬೋದು. ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಬಾದಾಮು ಮತ್ತು ಗೋಡಂಬಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಫ್ಲೇವರ್ ಆ್ಯಂಡ್ ಟೇಸ್ಟ್ ಸ್ವಲ್ಪ ಡಾಮಿನೆಂಟ್ ಆಗಿರಲಿ ಅಂದ್ಬಿಟ್ಟು ಇದೆರಡು ಥಿಂಗ್ಸ್ನ ಜಾಸ್ತಿ ತೊಗೊಂಡೆ. ಇವಾಗ ಬಾಣಲೆನಲ್ಲಿ ಬಾದಾಮನ್ನ ತಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆವಾಗ ಮಿಕ್ಸರ್ಗೆ ಹಾಕಿದ್ರೆ ಕರೆಕ್ಟಾಗಿ ಕೋರ್ಸ್ ಪೌಡರ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಗೋಡಂಬಿನೂ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಅಷ್ಟೇ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲರೆಲ್ಲ ಚೇಂಜ್ ಆಗೋ ತನಕ ಮಾಡಿಕೊಂಡೆ ಆ್ಯಂಡ್ ಚಿಟಪಟ ಅನ್ನೋ ಸೌಂಡ್ ಎಲ್ಲ ಕೂಡ ಬರ್ತಾಯಿತ್ತು. ಆಮೇಲಿಂದ ಎಲ್ಲ ರೀತಿ ಸೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಸೀಡ್ಸ್ನ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಶಾಪಿಂದ ತಂದಮೇಲೆ ನಾನು ಇದನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಒಂದು ಸ್ಪೂನಲ್ಲಿ ಎಲ್ಲ ರೀತಿ ಸೀಡ್ಸ್ನ ಡೈಲಿ ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳಿ. ಯಾಕೋ ನನಗೆ ಟೇಸ್ಟ್ ಆಗ್ತಾ ಇರಲಿಲ್ಲ. ಸೊ ಆಮೇಲಿಂದ ಈ ವೇ ನನಗೆ ಗೊತ್ತಾಯಿತು. ಸೊ ಅದಕ್ಕೆ ಇವಾಗ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಫ್ರೈ ಮಾಡೋದಕ್ಕೆ, ಜಸ್ಟ್ ಶಾಲೋ ಫ್ರೈ ಮಾಡಿಕೊಂಡೆ. ಬೇರೆ ಯಾವುದೆಲ್ಲ ಬೇಕು ಅಂತಂದರೆ ಇವಾಗ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಆ್ಯಂಡ್ ಕೊಕೋವಾ ಪೌಡರ್ ತೊಗೊಂಡಿದ್ದೀನಿ ಆ್ಯಂಡ್ ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಗಾಯ್ಸ್ ಇಲ್ಲಿ ನೋಡಿ ಬಟರ್ ಪೇಪರ್ ನಾನೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಒಂದು ವೈಟ್ ಕಲರ್ ಶೀಟ್ ತೊಗೊಂಡೆ, ಅದಕ್ಕೆ ಕೊಬ್ಬರಿ ಎಣ್ಣೆನ ಹಚ್ಕೊತಾ ಇದ್ದೀನಿ. ಈಚ್ ಆ್ಯಂಡ್ ಎವ್ರಿ ಕಾರ್ನರು ನೀಟಾಗಿ ಹಚ್ಕೊಂಡೆ. ಇದನ್ನು ವಾಶ್ ಮಾಡಿಕೊಂಡು ರೀಯೂಸ್ ಕೂಡ ಮಾಡ್ಬೋದು. ನೋ ನೀಡ್ ಟು ಬೈ ಫ್ರಮ್ ಔಟ್ಸೈಡ್. ಗೈಸ್ ಇವಾಗ ಫ್ರೈ ಮಾಡಿಟ್ಕೊಂಡಿರೋಂಥ ಆಲ್ ಸೀಡ್ಸ್ನೆಲ್ಲ ಈಗ ಮಿಕ್ಸರ್ಗೆ ಹಾಕ್ಕೊತಾ ಇದ್ದೀನಿ. ಇದು ಜಸ್ಟ್ ಕೋರ್ಸ್ ಪೌಡರ್ ಮಾಡಿಕೊಂಡ್ರೆ ಸಾಕು. ಈ ಥರ ನಟ್ಸು ಸೀಡ್ಸು ಯೂಸ್ ಮಾಡಿಕೊಂಡು ಮನೇಲೆ ಕೋಕೋ ಪೌಡರು, ಬೆಲ್ಲ, ಹೋಮ್ ಮೇಡ್ ಆಯಿಲು ಇದೆಲ್ಲ ಯೂಸ್ ಮಾಡಿಕೊಂಡು ಚಾಕ್ಲೇಟ್ ಮಾಡಿಕೊಟ್ರೆ ಹೆಲ್ದಿಯಾಗಿರುತ್ತೆ, ಮಕ್ಳಿಗೂ ಹೆಲ್ದಿಯಾಗಿರುತ್ತೆ, ದೊಡ್ಡವರು ಕೂಡ ಕನ್ಸ್ಯೂಮ್ ಮಾಡ್ಬೋದು. ಗೈಸ್ ನೋಡಿ ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ. ತುಂಬ ತರಿಯಾಗಿದ್ರೇ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ, ಬಟ್ ಮಕ್ಳಿಗೆ ಸ್ವಲ್ಪ ಕಷ್ಟ. ಇವಾಗ ಡಬಲ್ ಬಾಯ್ಲ್ ಮೆಥಡ್ನಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ. ಇದು ಬಿಸಿ ಆಗಿದ್ಮೇಲೆ 2 ಸ್ಪೂನ್ ಆಫ್ ಕೋಕೋ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಆ್ಯಕ್ಚುಲಿ ಕೋಕೋ ಬೀನ್ಸ್ನ ತಂದು ಅದನ್ನು ಪೌಡ್ರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಆ ಥರ ಟ್ರೈ ಮಾಡ್ತೀನಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಈ ಥರ ಎಲ್ಲ ಮಾಡ್ತಾ ಇರೋದು. ಬಿಕಾಸ್ ನಾನು ಏನು ಚಾಕ್ಲೇಟ್ ಜಾಸ್ತಿ ತಿನ್ನಲ್ಲ, ನಮ್ಮ ಬೇಬಿಗೂ ಕೊಡಿಸ್ತಾ ಇರಲಿಲ್ಲ. ಬಟ್ ಸರೌಂಡಿಂಗ್ಸ್ ಇನ್ಫ್ಲುಯೆನ್ಸ್ ಮಾಡುತ್ತಲ್ವ, ಮಕ್ಕಳಿಗೆಲ್ಲ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಇರುತ್ತೆ. ಸೊ ಇನ್ಸ್ಟೆಡ್ ಆಫ್ ಬೈಯಿಂಗ್ ಔಟ್ಸೈಡ್ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಡ್ತಾ ಇದ್ದೀನಿ. ಕೊಕೋವಾ ಪೌಡರ್ ಆಗಿದ್ಮೇಲೆ ಬೆಲ್ಲನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅನ್ಸ್ವೀಟೆಂಡ್ ಕೋಕೋವಾ ಪೌಡರ್ ಯೂಸ್ ಮಾಡಿರೋದ್ರಿಂದ ಬೆಲ್ಲನ ನೋಡ್ಕೊಂಡು ಹಾಕ್ಕೋಬೇಕು. ಸ್ವೀಟ್ ಎಲ್ಲ ನಾವು ಟೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಲ್ ತ್ರೀ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಲ್ಲ ಮಿಕ್ಸ್ ಆಗಿದ್ಮೇಲೆ ಇವಾಗ ನಾನು ಈ ಕೋಸ್ ಪೌಡರ್ ಮಾಡ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಾಕೋ ಪೌಡರ್ ಅರೋಮಾ ಆ್ಯಂಡ್ ಈ ನಟ್ಸು ಸೀಡ್ಸು ಅರೋಮಾ ಎಲ್ಲ ತುಂಬ ಚೆನ್ನಾಗಿದೆ. ಚಾಕ್ಲೇಟ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಆಗ್ತಾ ಇದೆ ನನಗೂ ಕೂಡ. ಗಾಯ್ಸ್, ನೀವು ಇದೇ ಥರ ಮನೆಯಲ್ಲೇ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಕೊಡಿ. ಯಾವುದೇ ರೀತಿ ಕಮರ್ಷಿಯಲ್ ಥಿಂಗ್ಸ್ ಕಡೆ ಇನ್ಫ್ಲೂಯೆನ್ಸ್ ಆಗಬೇಡಿ. ನಿಮ್ಮ ಮಕ್ಕಳಿಗೆ ನೀವೇ ಮನೆಯಲ್ಲಿ ಮಾಡಿ ಈ ಥರ ಕೊಟ್ಟರೆ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಚಾಕ್ಲೇಟು. ಆಮೇಲೆ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಮಕ್ಕಳೆಲ್ಲ ಹೆಲ್ದಿಯಾಗಿ ತಿಂತಾ ಇದ್ದಾರೆ ಅಂತ. ನಾವು ಚಿಕ್ಕವರಾಗಿದ್ದಾಗ ಅಷ್ಟೊಂದು ಇನ್ಫ್ಲುಯೆನ್ಸ್ ಎಲ್ಲ ಇರಲಿಲ್ಲ. ನಾವು ಇದನ್ನೆಲ್ಲ ಕೇಳ್ತಾನೂ ಇರಲಿಲ್ಲ. ನಮ್ಮ ತಂದೆ ತಾಯಿಗೆ ನಮ್ಮಿಂದ ಯಾವುದೇ ರೀತಿ ಬರ್ಡನ್ ಕೂಡ ಆಗ್ತಾ ಇರಲಿಲ್ಲ. ಬಟ್ ಇವಾಗಿನ ಕಿಡ್ಸ್ ಆ ಥರ ಅಲ್ಲ. ನಾವು ಕೊಡಿಸಿಲ್ಲ ಅಂತ ಹೇಳಿದ್ರು ಬಟ್ ಸರೌಂಡಿಂಗ್ ತುಂಬ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಅದರಿಂದ ಮಕ್ಕಳನ್ನ ನಾವು ಜೋಪಾನ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಡಿಫಿಕಲ್ಟು. ರೈಸ್ ನೋಡಿ ಬಟರ್ ಪೇಪರ್ಗೆ ಸ್ಪ್ರೆಡ್ ಮಾಡಿಬಿಟ್ಟು ನಾನಿವಾಗ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಒಂದು 2 hours ಫ್ರೀಸ್ ಮಾಡಬೇಕು ಇದನ್ನು. ನನ್ನ ಬೇಬಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅವಳು ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಅಂದರೆ ಒಂದು 15 to 20 ಮಿನಿಟ್ ಫ್ರೀಸ್ ಆಗಿದ್ಮೇಲೆ ಈಚೆ ತೆಗೆದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಆಮೇಲೆ ಗಟ್ಟಿ ಆಗಿಬಿಟ್ರೆ ಕಟ್ ಮಾಡೋದು ಡಿಫಿಕಲ್ಟ್ ಅಂತ ಹೇಳಿ ಇವಾಗಲೇ ನಾನು ಶೇಪ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಸ್ಕ್ವೇರ್ನಲ್ಲಿ ನಾನು ಎಲ್ಲ ಕಟ್ ಮಾಡಿಟ್ಕೊಂಡೆ. ನೋಡೋದಕ್ಕಂತೂ ಎಮ್ಮಿ ಆಗಿದೆ. ಬಾಯಲ್ಲಿ ನೀರು ಬರ್ತಾ ಇದೆ. ಇದು ಫ್ರೀಸ್ ಆಗೋ ತನಕ ವೆಯ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಫ್ರೀಸ್ ಆದರೆ ಚೆನ್ನಾಗಿರುತ್ತೆ. ನೋಡೋಣ. ಬೇಬಿ ಚಾಕ್ಲೇಟ್ಸ್ ಟೇಸ್ಟ್ ಮಾಡು, ಹೇಗಿದೆ? ಕೊಚ್ಚು ಸರಿಯಾಗಿ. ಸೇ ಡೌನ್. ನೋಡ್ಬಿಟ್ಟು ಹೇಳು ಹೇಗಿದೆ. ಓಕೆನಾ? ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ಬೇಕಲ್ವಾ? ಸ್ವಲ್ಪ ಸಾಫ್ಟ್ ಇದೆ ಅಲ್ಲ, ಆದರೆ ಚೆನ್ನಾಗಿದೆ ಅಲ್ಲ. ಇಟ್ ಲುಕ್ಸ್ ಎಮ್ಮಿ ಅಲ್ಲ, ಲುಕ್ಸ್ ಸೋ ಗುಡ್ ಆ್ಯಂಡ್ ಇಟ್ಸ್ ಎಮ್ಮಿ, ವೆರಿ ಟೇಸ್ಟಿ. ಆಮೇಲೆ ಅದು ಗಟ್ಟಿ ಪೀಸಸ್ ಎಲ್ಲ ತೆಕ್ಕೊಂಡೆ ಈಚೆ ಕಡೆ ಪ್ಲೇಟಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನನ್ನ ತೀಟತ್ತಿ ಮಗು ಸ್ವಲ್ಪ ಶೇರ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅಣ್ಣನ ಮಗಳು. ಅವಳಂತೂ ಸಿಕ್ಕಾಬಟ್ಟೆ ತಿಂಡಿ ಪೋತಿ. ನಾನು ನನ್ನ ಬೇಬಿನ ಎಷ್ಟು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನೋ ಅವಳನ್ನಂತೂ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಆಗಲ್ಲ. ಶಿ ಇಸ್ ಅನ್ಕಂಟ್ರೋಲ್ಡ್ ಬೇಬಿ ಅಂತಲೇ ಹೇಳ್ಬೋದು. ನಮ್ಮ ಗಿಣಿ ಊರಲ್ಲಿದ್ದಾನೆ, ಇಲ್ಲಾಂದರೆ ಅವನಿಗೂ ಕೊಡ್ಬೋದಾಗಿತ್ತು. ನೋಡಿದ್ರೆ ತುಂಬ ಬೇಜಾರು ಮಾಡ್ಕೋತಾನೆ. ಸಾರಿ ಗಿಣಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. I'll see you guys in my next videos. Until then, take care. Bye bye.